ಇಡೀ ಭಾರತ ಜ್ವಲಿಸ್ತಾ ಇತ್ತು, ಪ್ರತೀಕಾರದ ಜ್ವಾಲೆಯಲ್ಲಿ ಬೇಯ್ತಾ ಇತ್ತು. ಇಡೀ ಭಾರತ ಪಾಕಿಸ್ತಾನವನ್ನ ಉಡೀಸು ಮಾಡಬೇಕು ಅನ್ನುವಂಥ ಒಂದು ಮನೋಭಾವದಲ್ಲಿತ್ತು. ಆದರೆ ಪಾಕನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಕ್ಷಮಿಸಿತು. ಒಂದು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ, ತುಷ್ಟೀಕರಣಕ್ಕಾಗಿ, ಅಧಿಕಾರದ ಒಂದು ರಾಜಕಾರಣಕ್ಕಾಗಿ ದೇಶದ ಅಖಂಡತೆಯನ್ನ, ಭವ್ಯತೆಯನ್ನ, ಭದ್ರತೆಯನ್ನ ಅಡವಿಡುವುದು ಅಂತಂದ್ರೆ ಇದನ್ನ ನಾನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕೆಲಸವನ್ನ ಮನಮೋಹನ್ ಸಿಂಗ್ ಅವರ ಸರ್ಕಾರ ಮಾಡಿತು. ಅದಕ್ಕೆ ಸೋನಿಯಾ ಗಾಂಧಿ ಅವರ ನಿರ್ದೇಶನವೇ ಕಾರಣ. ಹಮಾಸನಂತವ್ರ ಮೇಲೆ ದಾಳಿ ನಡೆದಾಗ ನಾವು ಅವರ ಪರವಾಗಿ ನಿಲ್ತೇವೆ. ಟರ್ಕಿಯಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಅವರ ಪರವಾಗಿ ನಿಲ್ತೇವೆ. ವಿಶ್ವದಲ್ಲಿ ಎಲ್ಲೇ ಮುಸ್ಲಿಮರಿಗೆ ನೋವಾದ್ರೂ ಅದಕ್ಕೆ ಕಾಂಗ್ರೆಸ್ ಅವರ ಪರವಾಗಿ ಧ್ವನಿಸ್ತದೆ. ಯಾಕೆಂತಂದ್ರೆ ಭಾರತದ ಮುಸ್ಲಿಮರಿಗೆ ನೋವಾಗಬಾರದು. ಯಾಕೆಂದ್ರೆ ಭಾರತದ ಮುಸ್ಲಿಮರ ಓಟೆ ನಮ್ಮ ಇಡಗಂಟು. ಇಡೀ ಕಾಂಗ್ರೆಸ್ ಈ ದೇಶವನ್ನ, ಈ ದೇಶದ ಸಾರ್ವಭೌಮತೆಯನ್ನ, ಭದ್ರತೆಯನ್ನ, ನೆಲವನ್ನ ತನ್ನ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಯಾವುದೇ ರೀತಿಯಲ್ಲೂ ಅದನ್ನ ಬಿಟ್ಟುಕೊಡ್ಲಿಕ್ಕೆ ಸಿದ್ಧವಾಗಿದೆ ಅನ್ನೋದನ್ನ ಒಬಾಮಾ ಅವರ ಪುಸ್ತಕ ಹೇಳ್ತಾ ಇದೆ. ಭಾರತದ ಇಡೀ ಭದ್ರತೆಗೆ ಸವಾಲೊಡ್ಡಿದಂಥ ಈ ಭಯೋತ್ಪಾದಕ ದಾಳಿಯ ವಿರುದ್ಧವಾಗಿ ಸೆಣಸಿ ವೀರ ಮರಣವನ್ನಪ್ಪಿದಂಥ 12ಕ್ಕೂ ಹೆಚ್ಚು ಜನರ ಬಲಿದಾನವನ್ನ ಹೇಗೆ ತನ್ನ ರಾಜಕಾರಣಕ್ಕಾಗಿ, ಅಧಿಕಾರದ ರಾಜಕಾರಣಕ್ಕಾಗಿ ಅದನ್ನು ಹೊಸಕ್ಕೆ ಹಾಕಿತು ಅನ್ನೋದನ್ನ ಬರಾಕ್ ಒಬಾಮಾ ಎ ಪ್ರಾಮಿಸ್ ಲ್ಯಾಂಡ್ ಅನ್ನುವ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಮನಮೋಹನ್ ಸಿಂಗ್ ಅವರನ್ನು ಈ ದೇಶ ಕಳ್ಕೊಂಡಿದೆ. ಆಕ್ಸಿಡೆಂಟಲ್ ಪ್ರಧಾನಿ ಇನ್ನು ಮುಂದೆ ಕೇವಲ ನೆನಪು. ಆರ್ಥಿಕ ಉದಾರೀಕರಣದ ಪಿತಾಮಹ ಅಂತಲೇ ಕರೆಸಿಕೊಳ್ಳುವ ಮನಮೋಹನ್ ಸಿಂಗ್ ಅವರ ಕಣ್ಮರೆಯಾದಂಥ ಈ ಹೊತ್ತಿನಲ್ಲಿ ನನಗೆ ನೆನಪಾದದ್ದು ಅಮೆರಿಕದ ಮಾಜಿ ಅಧ್ಯಕ್ಷರಾದಂಥ ಬರಾಕ್ ಒಬಾಮಾ ಅವರ ಎ ಪ್ರಾಮಿಸ್ ಲ್ಯಾಂಡ್ ಅನ್ನುವಂಥ ಪುಸ್ತಕ. ಅವರ ಬದುಕು, ಅವರ ಸಾಧನೆ, ಅಧ್ಯಕ್ಷರಾಗಿದ್ದಂಥ ಸಂದರ್ಭದ ಒಟ್ಟು ವಿಶ್ವದ ಒಂದು ಒಳನೋಟವನ್ನು ಹೊಂದಿರುವಂಥ ಈ ಕೃತಿ ಕಾಂಗ್ರೆಸ್ಸಿನ ತುಷ್ಟೀಕರಣದ ರಾಜಕಾರಣ ಮತ್ತು 26/11 2008 ಮುಂಬೈನ ತಾಜ್ ಹೋಟೆಲಿನ ದಾಳಿಯ ಒಟ್ಟು ಹಿನ್ನೆಲೆಯಲ್ಲಿ ಈ ದೇಶದ ಮುಸ್ಲಿಮರ ಮೇಲಿನ ವ್ಯಾಮೋಹ ಮತ್ತು ತುಷ್ಟೀಕರಣ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹೇಗೆ ಭಾರತದ ಮೇಲೆ ನಡೆದಂಥ ಈ ಅತಿದೊಡ್ಡ ದಾಳಿಯನ್ನು ಕೂಡ, ವಿಶ್ವದ ನಿದ್ದೆಯನ್ನೇ ಗೆಡಿಸಿದಂಥ ಈ ದಾಳಿಯನ್ನು 200 ಜನ ಸಾಮಾನ್ಯರು ಸತ್ರು. ಆಮೇಲೆ ನಮ್ಮ ಇಡೀ ದೇಶದ ಒಂದು ATS ಇರ್ಬೋದು, ಪೊಲೀಸ್ ಇರ್ಬೋದು, NIA ಇರ್ಬೋದು, ಎಲ್ಲ 12ಕ್ಕೂ ಹೆಚ್ಚು ಕಮಾಂಡೋಗಳು ಬಲಿದಾನಗೈದರು. ಅಜ್ಮಲ್ ಕಸಬ್ನನ್ನು ಹಿಡೀಲಿಕ್ಕಾಗಿ ನಮ್ಮಲ್ಲಿ ಬಲಿದಾನಗೈದರು. ಇಂಥ ಒಂದು ಸನ್ನಿವೇಶದಲ್ಲಿ ಬರಾಕ್ ಒಬಾಮಾ ಎ ಪ್ರಾಮಿಸ್ ಲ್ಯಾಂಡ್ನ ಅನ್ನುವಂಥ ಈ ಪುಸ್ತಕದಲ್ಲಿ ಭಯಗ್ರಸ್ತ ಪ್ರಧಾನಿ ಮನಮೋಹನ್ ಸಿಂಗ್ ಅನ್ನುವಂಥ ಒಂದು ಚಾಪ್ಟರನ್ನೇ ಬರೀತಾರೆ. ಈ ಘಟನೆಯನ್ನು ಇಟ್ಟುಕೊಂಡು ಪಾಕಿಸ್ತಾನದ ಪರವಾದ, ಪಾಕಿಸ್ತಾನದ ಆರ್ಮಿ, ಪಾಕಿಸ್ತಾನದ IAS, ಲಷ್ಕರ್ ಎ ತೊಯ್ಬಾ ಇದರ 10ಕ್ಕೂ ಹೆಚ್ಚು ಜನ ಭಾರತಕ್ಕೆ ಹೇಗೆ ನುಸುಳಿದ್ರು, ಆ ಘಟನೆ, ಆ ಭಯೋತ್ಪಾದಕ ದಾಳಿ ನಡೀತಾ ಇದ್ದಂಥ ಹೊತ್ತಿನಲ್ಲಿ ಪಾಕಿಸ್ತಾನದ ಸ್ಯಾಟಲೈಟ್ ಫೋನ್ನಿಂದ ಯಾವ ರೀತಿ ಮಾರ್ಗದರ್ಶನ ಬರ್ತಾ ಇತ್ತು, ಇವೆಲ್ಲವೂ ಸಾಕ್ಷ್ಯಗಳು ಸಿಕ್ಕಿದವೆ. ಸಂಪೂರ್ಣವಾಗಿ ಸಾಕ್ಷ್ಯಗಳು ಸಿಕ್ಕಿದವೆ. ಅಮೆರಿಕದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಸ್ಪಷ್ಟವಾಗಿ ಇದು ಪಾಕ್ ಪ್ರಚೋದಿತ, ಪಾಕ್ ಭಯೋತ್ಪಾದಕರ ದಾಳಿ ಅನ್ನೋದನ್ನು ವಿಶ್ವಕ್ಕೆ ತೆರೆದು ತೋರಿಸಿದೆ. ಈ ಎಲ್ಲ ವಿವರಗಳನ್ನು ಇಟ್ಟುಕೊಂಡು ಕಾಂಗ್ರೆಸ್ಸು ಈ ಮುಸ್ಲಿಂ ಭಯೋತ್ಪಾದಕ ಚಟುವಟಿಕೆಯನ್ನು ಕೂಡ ತನ್ನ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಹೇಗೆ
ಅದನ್ನು ಸಂಪೂರ್ಣವಾಗಿ ಹಶಪ್ ಮಾಡಿತು, ಸಂಪೂರ್ಣವಾಗಿ ಭೂಗತಗೊಳಿಸಿತು. ಭಾರತದ ಇಡೀ ಭದ್ರತೆಗೆ ಸವಾಲೊಡ್ಡಿದಂಥ ಈ ಭಯೋತ್ಪಾದಕ ದಾಳಿಯ ವಿರುದ್ಧವಾಗಿ ಸೆಣಸಿ ವೀರಮರಣವನ್ನಪ್ಪಿದಂಥ 12ಕ್ಕೂ ಹೆಚ್ಚು ಜನರ ಬಲಿದಾನವನ್ನು ಹೇಗೆ ತನ್ನ ರಾಜಕಾರಣಕ್ಕಾಗಿ, ಅಧಿಕಾರದ ರಾಜಕಾರಣಕ್ಕಾಗಿ ಅದನ್ನು ಹೊಸಕಿ ಹಾಕಿತು ಅನ್ನೋದನ್ನು ಬರಾಕ್ ಒಬಾಮಾ ಈ ಪ್ರಾಮಿಸ್ ಲ್ಯಾಂಡ್ ಅನ್ನುವ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಇಡುವ ಇಡೀ ವಿವರಗಳನ್ನು ನಿಮ್ಮೆದುರು ಇಡ್ತಾ ಹೋದರೆ ಕಾಂಗ್ರೆಸ್ಸು ಈ ದೇಶವನ್ನು ತನ್ನ ಅಧಿಕಾರದ ರಾಜಕಾರಣಕ್ಕಾಗಿ ಹೇಗೆ ಮಾರಿತು, ಹೇಗೆ ಅದನ್ನು ಬಲಿ ಹಾಕಿತು, ಹೇಗೆ ಅದನ್ನು ನಿರ್ವೀರ್ಯಗೊಳಿಸಿತು, ಶಕ್ತಿಹೀನಗೊಳಿಸಿತು. ಯಾಕೆಂತಂದರೆ ಪಾಕಿಸ್ತಾನದ ಸಂಪೂರ್ಣವಾದಂಥ ಒಂದು ತರಬೇತಿಯನ್ನು ಕೊಟ್ಟು ಭಾರತದ ಮೇಲೆ ಒಂದು ನಿರ್ಣಾಯಕವಾದಂಥ ದಾಳಿಯನ್ನು ಮಾಡಬೇಕು ಅಂತಲೇ ಬಂದಂಥ ಈ ಭಯೋತ್ಪಾದಕ ದಾಳಿಯನ್ನು ಕೂಡ ತನ್ನ ವೋಟ್ ಬ್ಯಾಂಕಿಗೆ ತೊಂದರೆ ಆಗಬಹುದು. ಯಾಕೆಂತಂದರೆ ಇದು ಡಿಸೆಂಬರ್ 2008ರಲ್ಲಿ ನಡೆದ ಘಟನೆ, 2009ರಲ್ಲಿ ಚುನಾವಣೆ ಇತ್ತು. ಹಾಗಾಗಿ ಈ ಘಟನೆಯನ್ನು ಇಟ್ಕೊಂಡು ಬರಾಕ್ ಒಬಾಮಾ ಹೇಗೆ ಬರೀತಾರೆ ಅಂತಂದರೆ, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ಬಹಳ ಭಯಗೊಂಡಿದ್ರು. ಹಾಗಾದರೆ ಏನು ಭಯ? ಅದೇ ಪ್ರಶ್ನೆಯನ್ನು ಅವರು ಹಾಕ್ತಾರೆ. ಏನಕ್ಕೆ ಭಯ? ಇಡೀ ಭಾರತ ಜ್ವಲಿಸ್ತಾ ಇತ್ತು, ಪ್ರತೀಕಾರದ ಜ್ವಾಲೆಯಲ್ಲಿ ಬೇಯ್ತಾ ಇತ್ತು. ಇಡೀ ಭಾರತ ಪಾಕಿಸ್ತಾನವನ್ನು ಉಡೀಸು ಮಾಡಬೇಕು ಅನ್ನುವಂಥ ಒಂದು ಮನೋಭಾವದಲ್ಲಿತ್ತು. ಆದರೆ ಪಾಕನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ಸು ಕ್ಷಮಿಸಿತು. ಪಾಕಿನ ಮೇಲೆ ಯಾವುದೇ ಸೈನಿಕ ದಾಳಿಯನ್ನು ನಿರಾಕರಿಸಿತು. ಹಾಗಾದರೆ ಇದರ ಷಡ್ಯಂತ್ರದ ಹಿಂದಿನ ಕಥೆ ಏನು? ಆಗ UPA ಅಧ್ಯಕ್ಷೆಯಾಗಿದ್ದಂಥ ಸೋನಿಯಾ ಗಾಂಧಿ ಶ್ಯಾಡೋ ಪ್ರಧಾನಿಯಾಗಿದ್ದರು ಅಂತಲೇ ಬರೀತಾರೆ. ಮನಮೋಹನ್ ಸಿಂಗ್ನ ಭಯಕ್ಕೆ ಕಾರಣ ಏನು ಅಂತಂದರೆ, ಎಲ್ಲಾದರೂ ನಾವು ಸೈನಿಕರ ದಾಳಿಯನ್ನು ಮಾಡಿದರೆ, ನಾವು ಸೈನಿಕರನ್ನು ಬಳಸಿ ಪ್ರತೀಕಾರವನ್ನು ತೀರಿಸಲಿಕ್ಕೆ ಹೊರಟ್ರೆ ಪಾಕಿಸ್ತಾನದ ಮೇಲೆ, ಪಾಕಿಸ್ತಾನದ ಹತ್ರ ಅಣುಬಾಂಬ್ ಇದೆ, ಅಣ್ವಸ್ತ್ರ ಇದೆ, ಹಾಗಾಗಿ ನಮ್ಮ ಮೇಲೆ ಏನಾದರೂ ಒಂದು ದಾಳಿಯನ್ನು ಮಾಡಿಯಾರೆ ಅಥವಾ ನಮ್ಮನ್ನು ಬೇರೆ ರೀತಿಯಲ್ಲಿ ಒಂದು ಹಿಮ್ಮೆಟ್ಟಿಸುವ ಕೆಲಸವನ್ನು ಅವರು ಮಾಡಿಯಾರೆ, ಅಥವಾ ವಿಶ್ವದ ಚೈನಾ ಮತ್ತು ಇತ್ಯಾದಿ ದೇಶಗಳು ಅವರಿಗೆ ಬೆಂಬಲವನ್ನು ಸೂಚಿಸಬಹುದೇ, ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನದ ಬೆನ್ನಿಗೆ ನಿಲ್ಲಬಹುದೇ? ಈ ಥರದ ಆತಂಕ ಆಗಿರಲಿಲ್ಲ. ಒಬಾಮಾ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಥರದ ಆತಂಕ ಅಲ್ಲ. ಅಲ್ಲಿ ಇರುವ ಆತಂಕ ಈಗಾಗಲೇ BJP ಹೇಳ್ತಾ ಇದೆ, ಪಾಕಿಸ್ತಾನ ಭಯೋತ್ಪಾದಕತೆಯ ಸ್ವರ್ಗ. ಆದ್ದರಿಂದ ನಮಗೆ ಇಡೀದಾಗಿ ಭಾರತಕ್ಕೆ ಇರುವಂಥ ಒಂದೇ ಒಂದು ಆತಂಕಿತವಾದಂಥ ದೇಶ ಏನು ಅಲ್ಟಿಮೇಟ್ ಆಗಿ ಅಂತಂದರೆ ಅದು ಪಾಕಿಸ್ತಾನ ಅಂತ BJP ಹೇಳ್ತಾ ಬರ್ತಾ ಇದೆ. ಒಮ್ಮೆ ಈಗ ಪಾಕಿಸ್ತಾನದ ಮೂಲದ ಭಯೋತ್ಪಾದಕರು ಪಾಕಿಸ್ತಾನದ ಸರ್ಕಾರದ ಆರ್ಮಿಯ ISIನ ನಿರ್ದೇಶಿತ ಈ ಲಷ್ಕರ್ ಎ ತೊಯ್ಬಾದ ಈ ದಾಳಿಕೋರರು ನಮ್ಮ ಮೇಲೆ ದಾಳಿ ಮಾಡಿದರೆ, ನಮ್ಮ ಅತ್ಯಂತ ಶ್ರೇಷ್ಠವಾದಂಥ ಕಮಾಂಡೋಗಳನ್ನು ಬಲಿ ಪಡೆದಿದ್ದಾರೆ. ಆದ್ದರಿಂದ ನಾವು ನಿರ್ಣಾಯಕವಾಗಿ ಇವರ ಮೇಲೆ ಪ್ರತೀಕಾರದ ದಾಳಿ ಮಾಡಿಯೇ ಸಿದ್ಧ ಅನ್ನುವಂಥ ತೀರ್ಮಾನಕ್ಕೆ ಬಂದಾಗ ಪ್ರಧಾನಿಗೆ ಆದ ಭಯ ಅಲ್ಲ. ತುಂಬ ಚಂದವಾಗಿ ಬರುತ್ತಾರೆ. ಆದರೆ ಆ ಭಯ ಯಾಕೆ ಅಂತಂದರೆ, ಇನ್ನು ಕೆಲವೇ ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ದೇಶದ ಮುಸ್ಲಿಮರಿಗೆ ಅದು ಹರ್ಟ್ ಆಗುತ್ತೆ, ನೋವಾಗುತ್ತೆ. ನಾವು ಪಾಕಿಸ್ತಾನದ ಮೇಲೆ ಪ್ರತೀಕಾರದ ದಾಳಿ ಮಾಡಿದಾಗ ಇಲ್ಲಿಯ ಮುಸ್ಲಿಂ ವೋಟ್ ಬ್ಯಾಂಕು ಚದುರಿದರೆ, ಕೈ ತಪ್ಪಿದರೆ, ಅದರ ಲಾಭವನ್ನು BJP ಅವರು ಮಾಡಿಕೊಂಡ್ರೆ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇತ್ತೆ ಹೊರತು, ದೇಶದ ಭದ್ರತೆಗೆ ಒಡ್ಡಿದ ಪಾಕಿಸ್ತಾನದ ಸವಾಲಿಗೆ ಪ್ರತೀಕಾರ ತೀರಿಸುವುದಕ್ಕಾಗಿ ಒಂದೇ ಒಂದು ಕ್ಷಣವೂ ಕಾಂಗ್ರೆಸ್ ಯೋಚನೆ ಮಾಡಿಲ್ಲ ಅಂತ ಬರೀತಾರೆ. ಯಾಕೆ ಅಂತಂದರೆ ಒಂದೇ ಒಂದು ಕಾರಣ, ಅದರ ವೋಟ್ ಬ್ಯಾಂಕು ಚದುರು ಹೋದಿತ್ತು. ಮುಂದಿನ ಬರುವ ಎಲೆಕ್ಷನ್ನಲ್ಲಿ ಈ ದಾಳಿಯ ಪ್ರತೀಕಾರದವನ್ನು BJP
ಅದನ್ನು ಎನ್ಕ್ಯಾಶ್ ಮಾಡಿತು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ. ಆದ್ದರಿಂದ ಯು ಪಿ ಎ ಅಧ್ಯಕ್ಷೆಯಾದಂಥ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ನಡೆದಂಥ ಕಾಂಗ್ರೆಸ್ಸಿನ ಸಭೆಯಲ್ಲಿ ಯಾವುದೇ ಸೈನಿಕರ ಪ್ರತಿದಾಳಿ ಇಲ್ಲ, ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಈ ರೀತಿಯ ತೀರ್ಮಾನಕ್ಕೆ ಬಂದಿರೋದು ಕೇವಲ ವೋಟ್ ಬ್ಯಾಂಕಿನ ರಾಜಕಾರಣ, ತುಷ್ಟೀಕರಣದ ರಾಜಕಾರಣಕ್ಕಾಗಿ ಭಾರತದ ಸ್ವಾಭಿಮಾನವನ್ನು ಕಾಂಗ್ರೆಸ್ಸು ಹರಾಜು ಹಾಕಿತು ಅನ್ನೋದನ್ನು ಎ ಪ್ರಾಮಿಸ್ ಲ್ಯಾಂಡ್ ಅನ್ನುವ ಪುಸ್ತಕದಲ್ಲಿ ಒಬಾಮಾ ಅವರು ತುಂಬ ವಿವರಣಾತ್ಮಕವಾಗಿ ಬರೀತಾರೆ. 26/11 ಏನು ದಾಳಿಯಲ್ಲಿ ಸಂಪೂರ್ಣ ಸಾಕ್ಷ್ಯವನ್ನು ಕಲೆ ಹಾಕದಿರೂ ಕೂಡ ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಪಾಕಿಸ್ತಾನ ಮೂಲದ, ಪಾಕಿಸ್ತಾನ ತರಬೇತಿ ಮತ್ತು ಪಾಕಿಸ್ತಾನ ಸರ್ಕಾರದ ಒಂದು ಚಿತಾವಣೆಯ ಮೇಲೆಗೆ ಅಲ್ಲಿಯ ಸಂಪೂರ್ಣ ಸ್ಯಾಟಲೈಟಿನ ಸಂಭಾಷಣೆಯ ದಾಖಲೆಗಳು ಇತ್ಯಾದಿಗಳ ಎಲ್ಲವನ್ನು ಒದಗಿಸಿದರೂ ಕೂಡ ಆವಾಗ ಕಾಂಗ್ರೆಸ್ ಸರ್ಕಾರ ಯಾವುದೇ ಪ್ರತೀಕಾರದ ಒಂದು ಮೂಡ್ನಲ್ಲಿ ಇರಲಿಲ್ಲ. ಮುಖ್ಯವಾಗಿ ಶಾಡೋ ಪ್ರಧಾನಿ ಸೋನಿಯಾ ಗಾಂಧಿಯವರು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಯಾವ ಯೋಚನೆಯನ್ನೂ ಮಾಡಿರಲಿಲ್ಲ. ಯಾಕೆ ಅಂತಂದರೆ 2009 ಚುನಾವಣೆ. ಈ ಚುನಾವಣೆಯ ಕಾರಣಕ್ಕಾಗಿ ಭಾರತದಂಥ ಬಲಿಷ್ಠ ರಾಷ್ಟ್ರದ ಮೇಲೆ ಪಾಕಿಸ್ತಾನ ತನ್ನ ಭಯೋತ್ಪಾದಕ ದಾಳಿಯನ್ನು ಪ್ರಚೋದನಾತ್ಮಕವಾಗಿ ಮಾಡಿದರೂ ಕೂಡ ಯಾವುದೇ ರೀತಿಯ ಜೀರೋ ಪ್ರತಿಕ್ರಿಯೆ, ಇದು ಅತ್ಯಂತ ಹೇಯ ಅಂತಾರೆ ಅವರು ಒಬಾಮಾ. ಒಂದು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ, ತುಷ್ಟೀಕರಣಕ್ಕಾಗಿ, ಅಧಿಕಾರದ ಒಂದು ರಾಜಕಾರಣಕ್ಕಾಗಿ ದೇಶದ ಅಖಂಡತೆಯನ್ನು, ಭವ್ಯತೆಯನ್ನು, ಭದ್ರತೆಯನ್ನು ಅಡವಿಡುವುದು ಅಂತಂದರೆ ಇದನ್ನು ನಾನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕೆಲಸವನ್ನು ಮನಮೋಹನ್ ಸಿಂಗ್ ಅವರ ಸರ್ಕಾರ ಮಾಡಿತು. ಅದಕ್ಕೆ ಸೋನಿಯಾ ಗಾಂಧಿಯವರ ನಿರ್ದೇಶನವೇ ಕಾರಣ ಅಂತ ಅವರು ಸ್ಪಷ್ಟವಾಗಿ ಬರೀತಾರೆ. ಹಾಗಾದರೆ ಪಾಕಿಸ್ತಾನದ ಮೇಲಿನ ಪ್ರೀತಿ ಯಾಕೆ ಅನ್ನೋದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಪಾಕಿಸ್ತಾನ ಅದೇ ಹೇಳಿದು, ಮಣಿಶಂಕರಯ್ಯರಂಥವರೆಲ್ಲ ಹೇಳ್ತಾ ಇದ್ರಲ್ಲ, ಪಾಕಿಸ್ತಾನ ಶತ್ರು ರಾಷ್ಟ್ರ, ಅದು ಬಿ ಜೆ ಪಿಗೆ, ನಮಗಲ್ಲ, ನಮಗದು ಮಿತ್ರ ರಾಷ್ಟ್ರ. ಯಾಕೆ ಅಂತಂದರೆ, ನಿಮಗೆ ಪಾಕಿಸ್ತಾನದಲ್ಲಿ ಬೇಕಾದರೆ ಹಿಂದೂಗಳ ಮಾರಣ ಹೋಮ ನಡೀಲಿ, ವಿ ಡೋಂಟ್ ಕೇರ್. ಬಾಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀಲಿ, ನಮಗೇನು ಬೇಸರ ಇಲ್ಲ. ಹಿಂದೂಗಳ ಓಟು ನಮಗೆ ಬೇಕಾಗಿಲ್ಲ. ಆದರೆ ಎಲ್ಲಿಯೇ ಹಮಾಸನಂಥವ್ರ ಮೇಲೆ ದಾಳಿ ನಡೆದಾಗ ನಾವು ಅವ್ರ ಪರವಾಗಿ ನಿಲ್ತೇವೆ. ಟರ್ಕಿಯಲ್ಲೇನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಅವ್ರ ಪರವಾಗಿ ನಿಲ್ತೇವೆ. ವಿಶ್ವದಲ್ಲಿ ಎಲ್ಲೇ ಮುಸ್ಲಿಮರಿಗೆ ನೋವಾದರೂ ಅದಕ್ಕೆ ಕಾಂಗ್ರೆಸ್ಸು ಅವರ ಪರವಾಗಿ ಧ್ವನಿಸ್ತದೆ. ಯಾಕೆಂತಂದರೆ ಭಾರತದ ಮುಸ್ಲಿಮರಿಗೆ ನೋವಾಗಬಾರದು. ಯಾಕೆಂದರೆ ಭಾರತದ ಮುಸ್ಲಿಮರ ಓಟೆ ನಮ್ಮ ಇಡಗಂಟು. ಈ ಆಲೋಚನೆಯೇ 26/11 2008 ವಿಶ್ವವನ್ನೇ ನಡುಗಿಸಿದ ಭಯೋತ್ಪಾದಕ ದಾಳಿಯನ್ನು ಕೂಡ ಕಾಂಗ್ರೆಸ್ಸು ಕ್ಷಮಿಸಿತು. ಕಾಂಗ್ರೆಸ್ಸು ಪಾಕಿಸ್ತಾನವನ್ನು ಯಾವುದೇ ರೀತಿಯಲ್ಲೂ ಟಾರ್ಗೆಟ್ ಮಾಡಲಿಕ್ಕೆ, ಪ್ರತೀಕಾರವನ್ನು ಎಸಗಲಿಕ್ಕೆ ಮುಂದಾಗದೇ ಇರೋದಕ್ಕೆ ಕಾರಣವೇ ಈ ವೋಟ್ ಬ್ಯಾಂಕಿನ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಒಬಾಮಾ. ಇನ್ನು ಅದರ ಹಿಂದೆ ಹೋದರೆ ನಿಮಗೆ ಒಂದು ನೆನಪಿದೆ ಅಂದುಕೊಳ್ತೇನೆ. ಈ ಲಷ್ಕರ್ ಎ ತೊಯ್ಬಾದ ಎಲ್ಲ ಭಯೋತ್ಪಾದಕರು ಭಾರತವನ್ನು ನುಸುಳುವಾಗ ಅವರ ಕೈಯಲ್ಲಿ ಕೇಸರಿ ದಾರ ಇತ್ತು. ಅವರ ಹೆಸರುಗಳು ಹಿಂದೂ ಹೆಸರುಗಳಾಗಿದ್ದವು. ವಿಳಾಸ ಬೆಂಗಳೂರಿನದ್ದು ಕೊಟ್ಟಿದ್ದರು. ಇದಕ್ಕೆ ಒಬಾಮಾ ಎಷ್ಟು ಚಂದ ಹೇಳ್ತಾರೆ ಅಂತಂದರೆ, ಒಮ್ಮೆ ಕಸಬ್ ಸಿಗದೇ ಇದ್ದಿದ್ರೆ, ಕಸಬ್ ಒಮ್ಮೆ ಜೀವಂತವಾಗಿ ಸಿಗದೇ ಇದ್ದಿದ್ರೆ ಇದರ ಚಿತ್ರಣ ಇಡೀ ಬದಲಾಗ್ತಾ ಇತ್ತು. ಅದಕ್ಕೆ ಅವರು ಕಾರಣವನ್ನು ಒದಗಿಸ್ತಾರೆ. ಕಾರಣ ಎಲ್ಲಿಂದ ತರ್ತಾರೆ ಅಂತಂದರೆ ಅದು ಬಹಳ ಮಜವಾಗಿದೆ ನೋಡಿ. ಇವತ್ತು ಈ ಗ್ಲೋಬಲೈಸೇಷನ್ ಅನ್ನುವಂಥದ್ದು, ಜಾಗತೀಕರಣ ಅನ್ನುವಂಥದ್ದು, ಮತ್ತು ನಮ್ಮ ಸಂವಹನದ ಇಡೀ ತಾಂತ್ರಿಕವಾದಂಥ ನೆಲೆಗಳು ಬದಲಾದದ್ದು, ಅದು
ಯಾವ ದೇಶದ ಆಂತರಿಕ ಗಲಭೆಯನ್ನು ಕೂಡ ಬಲಿಷ್ಠ ರಾಷ್ಟ್ರಗಳು ತಮ್ಮದೇ ಆದ ತನಿಖಾ ಸಂಸ್ಥೆಗಳಿಂದ ಇಂಚಿಂಚನ್ನು ಕಲೆ ಹಾಕ್ತವೆ ಅನ್ನೋದಕ್ಕೆ ಈ ಒಬಾಮಾ ಅವರ ಪ್ರಿಡಿಕ್ಷನ್ ಅಲ್ಲ, ಒಬಾಮಾ ಅವರ ದಾಖಲೆ ಸಂಪೂರ್ಣ. ಅವರು ಅದಕ್ಕೆ ಸಾಕ್ಷ್ಯವನ್ನು ಕೊಟ್ಟು ಬರೀತಾರೆ ಎ ಪ್ರಾಮಿಸ್ ಲ್ಯಾಂಡಲ್ಲಿ. ಆ 21/11/2008 ಘಟನೆಯ ಅವರ ವ್ಯಾಖ್ಯಾನ ಇದೆಯಲ್ಲ, ಅದು ಇಡೀ ಕಾಂಗ್ರೆಸ್ಸಿನ ಆತ್ಮಚರಿತ್ರೆಯ ಭಾಗ. ಇಡೀ ಕಾಂಗ್ರೆಸ್ಸು ಈ ದೇಶವನ್ನು, ಈ ದೇಶದ ಸಾರ್ವಭೌಮತೆಯನ್ನು, ಭದ್ರತೆಯನ್ನು, ನೆಲವನ್ನು ತನ್ನ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಯಾವುದೇ ರೀತಿಯಲ್ಲೂ ಅದನ್ನು ಬಿಟ್ಟುಕೊಡಲಿಕ್ಕೆ ಸಿದ್ಧವಾಗಿದೆ ಅನ್ನೋದನ್ನು ಒಬಾಮಾ ಅವರ ಪುಸ್ತಕ ಹೇಳ್ತಾ ಇದೆ. ಅದಕ್ಕೆ ಅವರು UPA ಗೌರ್ಮೆಂಟಿನ ಮೊದಲ ಭಾಗದ ಗೃಹ ಮಂತ್ರಿಯಾಗಿದ್ದಂಥ ಚಿದಂಬರಂ ಅವರು ಮಾಡಿದಂಥ ಒಂದು ಕೆಲಸವನ್ನು ಬಹಳ ಸ್ಪಷ್ಟವಾಗಿ ಕೊಡ್ತಾರೆ. ಅವರು ಹೇಗೆ ಅದನ್ನು ಒಂದು ಭಯೋತ್ಪಾದಕ ಚಟುವಟಿಕೆಯನ್ನು, ಮುಸ್ಲಿಂ ಭಯೋತ್ಪಾದಕ ಚಟುವಟಿಕೆಯನ್ನು, ಜೆಹಾದಿ ಚಟುವಟಿಕೆಯನ್ನು, ಪಾಕ್ ಪ್ರಚೋದಿತ ಮತ್ತು ಪ್ರಾಯೋಜಿತ ಲಷ್ಕರ್ ಎ ತೊಯ್ಬಾ ಇತ್ಯಾದಿ ಸಂಘಟನೆಗಳ ಭಯೋತ್ಪಾದಕರು ಭಾರತಕ್ಕೆ ನುಸುಳುವಿಕೆಯ ಮತ್ತು ಭಾರತದ ಮೇಲೆ ಬಾಂಬಿಂಗ್ ಮಾಡುವ, ಭಾರತದ ಮೇಲೆ ದಾಳಿ ಮಾಡುವಂಥ ಈ ಎಲ್ಲ ದಾಳಿಗಳನ್ನು ಕೂಡ ಅದರ ಇಡೀ ಚರಿಷ್ಮವನ್ನು ಚೇಂಜ್ ಮಾಡಲಿಕ್ಕೆ ಹೊರಟಂಥ ಪಿತಾಮಹ ಯಾರಾದರೂ ಇದ್ದರೆ ಅದು ಚಿದಂಬರಂ. ಗೃಹ ಮಂತ್ರಿಗಳು UPA 1 ಆಡಳಿತದಲ್ಲಿ ಅವರು ಏನು ಮಾಡಿದರು ಅನ್ನೋದನ್ನು ಕೂಡ ಭಾಳ ಚೆನ್ನಾಗಿ ಬರೀತಾರೆ. ಅದನ್ನೇ ಇದಕ್ಕೆ ಇಂಟರ್ಲಿಂಕ್ ಮಾಡ್ತಾರೆ. ಒಮ್ಮೆ ಕಸಬ್ ಸಿಗದೇ ಇದ್ದಿದ್ರೆ, ಅಜಬಲ್ ಕಸಬನನ್ನು ಜೀವಂತವಾಗಿ ಹಿಡಿದು ತರದೇ ಇದ್ದಿದ್ರೆ ಏನಾಗ್ತಾ ಇತ್ತು ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಅದನ್ನು ನೀವು ತಿಳಿದ್ರೆ ನಿಮ್ಮ ಹಾರ್ಟು ನಿಲ್ಲುವುದಲ್ಲ, ಹಾರ್ಟು ಒಡೆಯುತ್ತದೆ, ಹೃದಯಾಘಾತ ಆಗ್ತದೆ. ಅಂಥ ಕೆಲಸಕ್ಕೂ ಕಾಂಗ್ರೆಸ್ ಕೈ ಹಾಕಿತ್ತು. ಅದಕ್ಕಾಗಿಯೇ ಅವರು ಪುಲ್ವಾಮಾ ದಾಳಿಯನ್ನು ಪ್ರಶ್ನೆ ಮಾಡ್ತಾರೆ, ಸರ್ಜಿಕಲ್ ಸ್ಟ್ರೈಕನ್ನು ಪ್ರಶ್ನೆ ಮಾಡ್ತಾರೆ, ಎಲ್ಲವನ್ನು ಪ್ರಶ್ನೆ ಮಾಡ್ತಾರೆ. ಯಾಕೆಂತಂದರೆ ಅವರಿಗೆ ಪಾಕು ಮಿತ್ರ ರಾಷ್ಟ್ರ. ಪಾಕನ್ನು ಕೆಣಕಿದರೆ, ಪಾಕ್ ಮೇಲೆ ಯಾವುದಾದ್ರೂ ದಾಳಿ ಮಾಡಿದರೆ, ಪಾಕಿನ ಮೇಲೆ ಯಾವುದಾದ್ರೂ ಪ್ರತೀಕಾರವನ್ನು ತೀರಿಸಲಿಕ್ಕೆ ಭಾರತ ಮುಂದಾದರೆ, ಅಯ್ಯೋಯ್ಯೋಯ್ಯೋ ನಮ್ಮ ವೋಟ್ ಬ್ಯಾಂಕು, ನಮ್ಮ ಹಿತವರು, ನಮ್ಮ ಬ್ರದರ್ಸು ನೊಂದ್ಕೊಳ್ತಾರೆ. ಹಿಂದೂಗಳ ಮನೆ ಹಾಳಾಗೋಗಲಿ, ಹಿಂದೂಗಳ ಹೆಣ್ಣುಮಕ್ಕಳ ಅತ್ಯಾಚಾರ ಮಾಡಿ ಅವ್ರು ಏನು ಬೇಕಾರಾಗಲಿ. ಯಾಕೆಂದರೆ ಗಾಂಧಿ ಹೇಳಿದಾರಲ್ಲ, ನಿಮ್ಮ ಕರ್ಮ ಅದನ್ನು ಅನುಭವಿಸಬೇಕು. ಅವನು ರಾಕ್ಷಸ ಬುದ್ಧಿ ಇದೆ ಅವನ ಎದೆ ಒಳಗೆ, ಅದೆಲ್ಲ ಹೋಗಿ ಅವನು ಶುದ್ಧನಾಗಬೇಕು ಅಂದರೆ ನೀವು ಅತ್ಯಾಚಾರಕ್ಕೆ ಒಳಗಾದವರು ಸಹನೆಯಿಂದಿರಬೇಕು. ಗಾಂಧಿ ಮಂತ್ರ ಇದು. ಗಾಂಧಿಗಳು ಅದನ್ನೇ ಹಿಡ್ಕೊಂಡು ಹೊರಟವರು ಅನ್ನೋದನ್ನು ಬರಾಕ್ ಒಬಾಮಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, UPA 1 ಗೌರ್ಮೆಂಟಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ಇಟ್ಟುಕೊಂಡು ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. 2007ರಲ್ಲಿ ಮಹಾರಾಷ್ಟ್ರ ಮಾಲೆಗಾಂವ್ನ ಬಾಂಬ್ ದಾಳಿ, ಹರಿಯಾಣದ ಸಂಜೋತಾ ಎಕ್ಸ್ಪ್ರೆಸ್ಸಿನ ಬಾಂಬ್ ದಾಳಿ, ಹೈದರಾಬಾದ್ ಮಕ್ಕಾ ಮಸೀದಿಯ ಬಾಂಬ್ ದಾಳಿ, 2007 ಅಜ್ಮೀರ್ ಶರೀಫ್ ದರ್ಗಾದ ಮೇಲೆ ನಡೆದಂಥ ಬಾಂಬ್ ದಾಳಿಯನ್ನು ಭಗವಾ ಆತಂಕವಾದ್ ಅನ್ನುವ ಹೆಸರಿನಲ್ಲಿ ಇದೇ ಚಿದಂಬರಂ ಅದಕ್ಕೆ ಬೇಕಾದಂಥ ಸುಳ್ಳು ಮತ್ತು ಸಾಕ್ಷ್ಯಗಳನ್ನು ಸೃಜಿಸಿ ಹುಟ್ಟುಹಾಕಿ ಹೇಗೆ ಅದನ್ನು ಭಗವಾ ಆತಂಕವಾದ ಅನ್ನುವಂಥ ಒಂದು ಹೊಸ ಲೇಬಲನ್ನು ಅಂಟಿಸಿ ಆವಾಗಲೇ ಸಾಧ್ವಿ ಪ್ರಜ್ಞಾ ಮತ್ತು ಕರ್ನಲ್ ಪುರೋಹಿತ್ ಸ್ವಾಮಿ ಶಿವಾನಂದ್ ಅಂತವರನ್ನು ಅರೆಸ್ಟ್ ಮಾಡ್ತಾರೆ. ಅಲ್ಲಿ ನಡೆದಂಥ ದಾಳಿ ಅಮೆರಿಕದ ಇಂಟೆಲಿಜೆನ್ಸ್ ಹೇಳುವ ಪ್ರಕಾರ ಸಂಪೂರ್ಣವಾಗಿ ಪಾಕ್ ಪ್ರಾಯೋಜಿತ ಭಯೋತ್ಪಾದಕ ದಾಳಿ ಇದು. ಆದರೆ ಅದಕ್ಕೆ ಒಂದು ಭಗವಾ ಆತಂಕವಾದ್, ಕೇಸರಿ ಆತಂಕವಾದ್, RSS ಮತ್ತು BJPಯನ್ನು ಇನ್ಕ್ಲೂಡ್ ಮಾಡಿ ಇಲ್ಲಿ ನಡೀತಾ ಇರುವಂಥ ಈ ಎಲ್ಲ ದಾಳಿಗಳಿಗೆ ಹಿಂದೂ ಭಯೋತ್ಪಾದಕತೆಯೇ ಕಾರಣ ಅನ್ನುವ ಲೇಬನ್ನು ಅಂಟಿಸಲಿಕ್ಕೆ ಹೊರಟಂಥ ಪಿತಾಮಹ ಯಾರಾದರೂ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿದ್ದರೆ ಅದು ಚಿದಂಬರಂ ಅನ್ನೋದನ್ನು ಅವರು ದಾಖಲೆ ಸಮೇತ ಕೊಡ್ತಾರೆ. ಈ ಭಗವಾ ಆತಂಕವಾದ ಅನ್ನುವುದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ATS, ಮಹಾರಾಷ್ಟ್ರದ ATS, ಪೊಲೀಸು, NIA ಇಂಥ ಎಲ್ಲ ತನಿಖಾ ಸಂಸ್ಥೆಗಳನ್ನು
ಹೇಗೆ ಬಳಸ್ಕೊಳ್ಳಾಯಿತು ಚಿದಂಬರಂ ಅವರ ಕಾಲದಲ್ಲಿ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಇನ್ನೊಂದು ನಿಮಗೆ ಹಿಂದೆ ನಾನು ಹೇಳಿದ್ದೇನೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿದ್ದಂಥ ತಮಿಳು ಒಬ್ಬರ ಆಫೀಸರು 26/11/2008 ಘಟನೆ ನಡೆಯುವಾಗ ಇಡೀ ದೆಹಲಿ ಸರ್ಕಾರದಲ್ಲಿ ಒಂದು ಫೋನ್ ಎತ್ತಲಿಕ್ಕೂ ಯಾರೂ ಇಲ್ಲದೇ ಇದ್ದ ಹಾಗೆ ಚಿದಂಬರಂ ಹೇಗೆ ವ್ಯವಸ್ಥೆ ಮಾಡಿದರು ಅನ್ನೋದನ್ನು ಅವರ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ. ಕಸಬು 3 ದಿನ ಮೊದಲನೇ ಬಾಂಬೆಗೆ ಬಂದು ಆರಾಮಾಗಿ ಓಡಾಡ್ಕೊಂಡು ಹೋಗಿದ್ದ ಅನ್ನೋದನ್ನು ಅವರು ಬರೀತಾರೆ. ಈ ದಾಳಿಗೆ 0 ಪ್ರತಿಕ್ರಿಯೆಯನ್ನು ಸರ್ಕಾರ ವಹಿಸಿತ್ತು. ನನಗೆ ಅವತ್ತು ಸಂಡೇ ಆದರೂ ಕೂಡ ನನ್ನನ್ನು ಅಲ್ಲಿ ಮದ್ರಾಸಿನಲ್ಲಿ ಕೋರ್ಟ್ ಕೇಸು ಅಂತ ದೆಹಲಿಯಿಂದ ಸ್ಥಳಾಂತರ ಮಾಡುವ ಕೆಲಸವನ್ನು ಗೃಹ ಮಂತ್ರಿಗಳು ಮಾಡಿದರು ಅನ್ನೋದನ್ನು ಅವರು ಬರೀತಾರೆ. ಅದಕ್ಕೆ ಇದಕ್ಕೂ ಟ್ಯಾಲಿ ಆಗ್ತಾ ಇದೆ ನೋಡಿ. ಒಬಾಮಾ ಅವರು ಬರೆದಂಥ ಪುಸ್ತಕದ ಮಾತು ಇದಕ್ಕೆ ಟ್ಯಾಲಿ ಆಗ್ತಾ ಇದೆ. ಅವರು ಅದನ್ನೇ ಹೇಳ್ತಾರೆ ನೋಡಿ. ಅವರ ಕೈಗೆ ಕೇಸರಿ ದಾರವನ್ನು ಕಟ್ಕೊಂಡು ಬಂದಿದ್ರು, ಹೆಸರು ಹಿಂದೂಗಳದ್ದಿತ್ತು, ವಿಳಾಸ ಬೆಂಗಳೂರಿನದಿತ್ತು. ಪಾಕಿಸ್ತಾನ ಕೂಡ ಇದು ಒಂದು ಹಿಂದೂ ಭಯೋತ್ಪಾದಕ ದಾಳಿ ಅನ್ನೋದನ್ನು ಬಿಂಬಿಸಲಿಕ್ಕೆ ಹೊರಟಿತ್ತು. ಆ ಬಿಂಬಿಸುವಿಕೆಗೆ ಅದಕ್ಕೂ ಪೂರ್ವದಲ್ಲೇ ಇಲ್ಲಿ ಭಗವಾ ಆತಂಕವಾದ ಅನ್ನೋದನ್ನು, ಭಗವಾ ಭಯೋತ್ಪಾದಕ ಚಟುವಟಿಕೆ ಅನ್ನುವ ಲೇಬನ್ನನ್ನು ಅಂಟಿಸಲಿಕ್ಕೆ ಹೊರಟಂಥ ಚಿದಂಬರಂ ಅವರ ಈ ಷಡ್ಯಂತ್ರಕ್ಕೆ ಇದು ಪೂರಕವಾಗಿ ಸಲ್ತಾ ಇತ್ತು. ಯಾಕೆ, ಹೇಗೆ? ಒಮ್ಮೆ ಕಸಬ್ ಹಿಡಿಯಲ್ಪಡದೇ ಇದ್ದಿದ್ರೆ ಜೀವಂತ, ಆ ಕಸಬ್ನಿಂದ ಬಂದಂಥ ಸಾಕ್ಷ್ಯಗಳು, ಅವರ ವಿಚಾರಣೆಯಲ್ಲಿ ಬಂದಂಥ ಸತ್ಯಗಳು, ಆಮೇಲೆ ಅಮೆರಿಕದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಂಥ ರಿಪೋರ್ಟು, ಇವೆಲ್ಲವೂ ಪಾಕಿಸ್ತಾನದ ಪ್ರಾಯೋಜಿತ ಒಂದು ಭಯೋತ್ಪಾದಕ ಚಟುವಟಿಕೆ ಇದು ಅನ್ನೋದು ನಮಗೆ ಅರ್ಥ ಆಯಿತು. ತುಕಾರಾಮ್ ಓಮ್ಲೆ ಅವರಂಥ ಒಬ್ಬ ಅಧಿಕಾರಿ ತನ್ನನ್ನು ಜೀವದ ಹಂಗು ತೊರೆದು ಬಲಿದಾನಗೈದು ಕಸಬ್ನನ್ನು ಜೀವಂತವಾಗಿ ಹಿಡ್ಕೊಟ್ಟದ್ರಿಂದಲೇ ಈ ಭಯೋತ್ಪಾದಕ ದಾಳಿ ಪಾಕ್ ಪ್ರೇರಿತ ಮತ್ತು ಪಾಕ್ನ ಆರ್ಮಿ ಮತ್ತು ISIನ ಒಂದು ನಿರ್ದೇಶನದಲ್ಲಿ ನಡೆದದ್ದು ಅನ್ನೋದು ಜಗತ್ತಿಗೆ ಗೊತ್ತಾಯ್ತೆ ಹೊರತು, ಅದಿಲ್ಲದೇ ಇದ್ದಿದ್ರೆ ಈ ಘಟನೆಯನ್ನು ಕೂಡ ಭಗವಾ ಆತಂಕವಾದ ಮತ್ತು ಭಗವಾ ಭಯೋತ್ಪಾದಕ ಚಟುವಟಿಕೆ ಅಂತಲೇ ಬಿಂಬಿಸುವ ಕೆಲಸ ನಡೀತಾ ಇತ್ತು ಅನ್ನೋದನ್ನು ನಾನು ಹೇಳ್ತಾ ಇದ್ದದ್ದಲ್ಲ, ಒಬಾಮಾ ಅವರು ಹೇಳ್ತಾ ಇರೋದು. ಯೋಚನೆ ಮಾಡಿ. ಅಂದರೆ ಯಾವ ರೀತಿಯಲ್ಲಿ ಹಿಂದೂಗಳನ್ನು ಬಗ್ಗು ಬಡಿಯುವಂಥ ಕೆಲಸ ನಡೀತಾ ಇದೆ. ಅದರ ಮುಂದುವರಿದ ಭಾಗವಾಗಿ UPA 2 ಗೌರ್ಮೆಂಟಲ್ಲಿ ಸುಶೀಲ್ ಕುಮಾರ್ ಶಿಂದೆ ಗೃಹ ಮಂತ್ರಿ ಆದ್ರಲ್ಲ, ಅವರು ಆವಾಗ ಹೇಳ್ತಾರೆ ಭಾರತದಲ್ಲಿ ಭಯೋತ್ಪಾದಕತೆ ಹುಟ್ಟುಹಾಕಲು RSS ಮತ್ತು BJP ಆತಂಕವಾದಿ ಪ್ರಶಿಕ್ಷಣ ಶಿಬಿರಗಳನ್ನು ನಡೆಸ್ತಾ ಇದೆ ಅಂತ ಅವರು ಜೈಪುರ್ ಕಾಂಗ್ರೆಸ್ನಲ್ಲಿ ಒಂದು ಸಮ್ಮೇಳನ ನಡೆಯುವಾಗ ಈ ಆರೋಪವನ್ನು ಮಾಡ್ತಾರೆ. ಆವಾಗ ಬಹಳ ದೊಡ್ಡ ವಿವಾದ ಆಯಿತು, ಹಂಗಾಮ ಆಯಿತು. ಅದೇ ಆರೋಪ ಮಾಡದಂಥ ಸ್ವಲ್ಪ ಕಾಲದಲ್ಲಿ 2.5 ತಿಂಗಳಲ್ಲಿ ರಾಹುಲ್ ಗಾಂಧಿಯವರು ಒಂದು ದೊಡ್ಡ ಪ್ರಪಗಾಂಡವನ್ನು, ಹೊಸತಾಗಿ ಸಂಶೋಧಿತ ಸತ್ಯವನ್ನು ದೇಶದ ಎದುರಿಡ್ತಾರೆ. ಏನು? ಅವರು ಹೇಳ್ತಾರೆ, ಈ ದೇಶಕ್ಕೆ ಮುಸ್ಲಿಂ ಆತಂಕವಾದಿಗಳಿಂದ, ಪಾಕ್ ಪ್ರೇರಿತ ಆತಂಕವಾದಿಗಳಿಗೆ ಅಥವಾ ಟೆರರಿಸ್ಟ್ಗಳಿಂದ ಭಯ ಇಲ್ಲ. ಈ ದೇಶಕ್ಕೆ ಭಯ ಇರುವುದೇ ಆದರೆ ಅದು ಹಿಂದೂ ಆತಂಕವಾದದಿಂದಲೇ ಭಯ ಇದೆ ನಮಗೆ. ಹಿಂದೂ ಆತಂಕವಾದದಿಂದಲೇ ಈ ದೇಶಕ್ಕೆ ಒಂದು ಭಯ ಇರುವಂಥದ್ದು, ಡೇಂಜರಸ್ ಇರುವಂಥದ್ದು ಅಂತ ಅವರು ತೀರ್ಪನ್ನು ಕೊಡ್ತಾರೆ. ಒಬಾಮಾ ಬರೀತಾರೆ ಅದನ್ನೇ. ಒಮ್ಮೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡುವುದಿದ್ದರೆ, ಒಮ್ಮೆ ಅಜ್ಮಲ್ ಕಸಬ್ ಒಮ್ಮೆ ಸಿಗದೇ ಇದ್ದರೆ ಜೀವಂತ, ಈ ಘಟನೆಯನ್ನು ಇದೇ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನಿರ್ದೇಶನದಲ್ಲಿ ಸಂಪೂರ್ಣವಾಗಿ ಅದನ್ನು ಹಿಂದೂ ಭಯೋತ್ಪಾದಕತೆಯ ಒಂದು ಲೇಬಲ್ಲಿಗೆ ಅಂಟಿಸಿ ಜಗತ್ತಿಗೆ ಬೇರೆಯೇ ಆದಂಥ ಒಂದು ಸಂದೇಶವನ್ನು ಮುಟ್ಟಿಸುವ ಕೆಲಸವನ್ನು ಕಾಂಗ್ರೆಸ್ಸು ಮಾಡ್ತಾ ಇತ್ತು. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಪಾಕಿಸ್ತಾನದ ಮೇಲೆ ಭಾರತದ ಕಾಂಗ್ರೆಸ್ಸಿಗೆ ಯಾಕೆ ಪ್ರೀತಿ? ಇನ್ನೇನೂ ಅಲ್ಲ, ಅದು ಓನ್ಲಿ ಒನ್ ವೋಟ್ ಬ್ಯಾಂಕ್ ರಾಜಕಾರಣದ ಪ್ರೀತಿ, ತುಷ್ಟೀಕರಣದ ಪ್ರೀತಿ.
ಅಲ್ಲಿ ನಾವು ದಾಳಿ ಮಾಡಲಿಕ್ಕೆ ಹೋದರೆ ಇಲ್ಲಿಯ ಮುಸ್ಲಿಮರಿಗೆ ನೋವಾಗ್ಬೋದು. ಆ ಕಾರಣದಿಂದ ನಾವು ಸಾಂಪ್ರದಾಯಿಕವಾಗಿ ಇಡಗಂಟಿನ ರೂಪದಲ್ಲಿ ಫಿಕ್ಸೆಡ್ ಡಿಪಾಸಿಟಿನ ರೂಪದಲ್ಲಿ ಪಡೆದಂಥ ವೋಟ್ ಬ್ಯಾಂಕು ನಮ್ಮದು ವಿಚಲಿತಗೊಳ್ಳಬಹುದು. ಅದರ ಲಾಭ ಬಿ ಜೆ ಪಿಗಾಗ್ಬೋದು. ಆದ್ದರಿಂದಲೇ ನೋಡಿ, ನೀವು NRC ಅಂತ ಬಂದಾಗ, CA ಅಂತ ಬಂದಾಗ, ಕಾಶ್ಮೀರದಲ್ಲಿ 370 ತೆಗೆದಾಗ ಪಾಕಿಸ್ತಾನದ ನಾಯಕರು ಏನನ್ನ ಮಾತಾಡ್ತಾರೋ ಅದೇ ಮಾತನ್ನ ಕಾಂಗ್ರೆಸ್ಸಿನ ನಾಯಕರು ಮಾತಾಡ್ತಾರೆ. ಇಲ್ಲಿ ರಾಹುಲ್ ಗಾಂಧಿ ಏನನ್ನು ಮಾತಾಡ್ತಾರೋ ಅದೇ ಮಾತನ್ನ ಪಾಕಿಸ್ತಾನದ ನಾಯಕರು ಮಾತಾಡ್ತಾರೆ. ಇಮ್ರಾನ್ ಖಾನ್ ಪ್ರಧಾನಿಯಾಗಿದ್ದಾಗ ರಾಹುಲ್ ಗಾಂಧಿ ಇಲ್ಲಿ ಭಾರತದ ಒಳಗಡೆ ಏನಂದ್ರೋ ಅದನ್ನೇ UNO ಸಭೆಯಲ್ಲಿ ಅವರು ಅದನ್ನೇ ಮಾತಾಡ್ತಾರೆ. ಅಂದರೆ ಇವರಿಗೆ ಇಂಟರ್ಲಿಂಕ್ ಇದೆ. ಅಂದರೆ ಇಲ್ಲಿ ಈ ಒಬಾಮಾ ಅವರ ಪುಸ್ತಕದ ಒಟ್ಟು ಅವರ ನಿರೂಪಣೆಯನ್ನು ಇಟ್ಟುಕೊಂಡು, ಸಾಕ್ಷ್ಯಗಳನ್ನು ಇಟ್ಟುಕೊಂಡು ನೋಡ್ತಾ ಹೋದರೆ, ಹಾಗಾದರೆ ಅವರು ಹಿಂದೂಗಳ ವೇಷದಲ್ಲಿ ಯಾಕೆ ಬಂದರು, ಹಿಂದೂಗಳ ಹೆಸರಿನಲ್ಲಿ ಯಾಕೆ ಬಂದರು, ಬೆಂಗಳೂರಿನ ವಿಳಾಸವನ್ನು ಯಾಕೆ ಕೊಟ್ಟರು, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಆ ಒಂದು ಅಧಿಕಾರಿಯವರ ಆತ್ಮಚರಿತ್ರೆ ಏನನ್ನು ಹೇಳ್ತಾ ಇದೆ, ಇದು ಎಲ್ಲೋ ಒಂದು ಕಡೆ ನಿಮಗೆ ಒಂದು ಹಂತದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರೊಂದಿಗೆ ಕಾಂಗ್ರೆಸ್ಸಿನ ಆಡಳಿತ ಶಾಮೀಲಾದಂಥ, ಸಮಜೋತ ಮಾಡಿದಂಥ, ಎಲ್ಲೋ ಕೈ ಕುಲುಕಿದಂಥ ಒಂದು ಸಂಶಯ ನಿಮಗೆ ಬರುವುದಿಲ್ವೇ? ಹಾಗಾದರೆ ಇದೆಲ್ಲವೂ ಪೂರ್ವ ಪ್ರಾಯೋಜಿತವಾಗಿತ್ತೇನು? ಈ ದಾಳಿ ಇದನ್ನು ಹಿಂದೂ ಭಯೋತ್ಪಾದಕರೇ ಮಾಡಿದಂಥ ದಾಳಿ ಅನ್ನೋದನ್ನು ನಿರೂಪಿಸಿಬಿಡುವುದು ಅಂತ ಯಾವುದೋ ಒಂದು ಕೆಲಸ, ಷಡ್ಯಂತ್ರ ನಡೆದಿತ್ತೇ? ಇದು ನನ್ನ ಆಲೋಚನೆ ಅಲ್ಲ, ಒಬಾಮಾ ಅವರ ಆಲೋಚನೆ. ಎಂಥ ಷಂಡತನದ ರಾಜಕಾರಣ ನೋಡಿ, ಎಂಥ ದೇಶದ್ರೋಹದ ರಾಜಕಾರಣ. ಅಂದರೆ ಪಾಕಿಸ್ತಾನ ನಮ್ಮ ಮೇಲೆ ಇಂಥ ಭೀಕರವಾಗಿ ದಾಳಿ ಮಾಡಿದ್ರೂ ಕೂಡ ದೇಶದ ಭದ್ರತೆ ಕಾಯಬೇಕು ಅಂತಿಲ್ಲ, ದೇಶದ ಮಾನ ಸ್ವಾಭಿಮಾನವನ್ನು ಕಾಯಬೇಕು ಅಂತಿಲ್ಲ, ದೇಶದ ಅಖಂಡತೆಯನ್ನು ಕಾಯಬೇಕು ಅಂತಿಲ್ಲ. ಅಂಥ ವಿಷಮ ಸ್ಥಿತಿಯಲ್ಲೂ ಕಾರ್ಗಿಲ್ನಲ್ಲಿ ದುಷ್ಟ ಪಾಕಿಸ್ತಾನದ ಸೈನಿಕರು ನುಗ್ಗಿ ಬಂದಾಗ ಎಂಥ ಸ್ಥೈರ್ಯವನ್ನು, ಎಂಥ ಒಂದು ವೀರೋಚಿತವಾದಂಥ ನಿಲುವನ್ನು ಭಾರತದ ಪ್ರಧಾನಿಯಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ತೆಗೆದುಕೊಂಡರು. ಕ್ಲಿಂಟನ್ನಿಗೆ ಕೆಪ್ಪೆಗೆ ಹೊಡೆದಾಗ ಮುಖಕ್ಕೆ ಬಾರಿಸಿದಂಗೆ ಮಾತಾಡಿದರು. ಭಾರತದ ಆಂತರಿಕ ವಿಚಾರ ಕೈ ಹಾಕಬೇಡಿ ನೀವು ಅಂತ. ಅದೇ ಪುಲ್ವಾಮಾ ದಾಳಿಗೆ ವಿರುದ್ಧವಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಮೋದಿ. ಬಾಲಾಕೋಟಿನ ಘಟನೆಯನ್ನು ಕೂಡ ಕಾಂಗ್ರೆಸ್ ಯಾವ ರೀತಿ ಅರ್ಥೈಸಿತು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಇವತ್ತು ನೀವು ಇದಕ್ಕೆ ಉದಾಹರಣೆಯಾಗಿ ಇದೇ ಇದು ಬೆಳಗಾವಿಯಲ್ಲಿ ಗಾಂಧಿ ಬಂದು 100 ವರ್ಷ ಆದಂಥ ಕಾರ್ಯಕ್ರಮದಲ್ಲಿ ಕಾಶ್ಮೀರದ ನಮ್ಮ ಮುಕುಟವನ್ನೇ ತೆಗೆದಂಥ ಪಾಕಿಸ್ತಾನ, ಚೈನಾದಂಥವರು ಪ್ರಕಟಿಸ್ತಾ ಇರುವಂಥ ಭಾರತದ ಭೂಪಟದ ನಕಾಶೆಯನ್ನು ಕಾಂಗ್ರೆಸ್ಸು ಪ್ರಕಟಿಸಿದೆ. ಇದಕ್ಕೆ ಉತ್ತರ ಕೊಟ್ಟಿದೆ ಅಂತ ಭಾವಿಸ್ತೇನೆ ನಾನು. ಅಥವಾ ಈ ಒಬಾಮಾ ಅವರ ಪ್ರೆಡಿಕ್ಷನ್ನು, ಒಬಾಮಾ ಅವರ ನಿರೂಪಣೆ, ಒಬಾಮಾ ಅವರ ಪುಸ್ತಕದ ಆಶಯಕ್ಕೆ ಅದು ಸಾಕ್ಷ್ಯರೂಪ ಅಂತ ಭಾವಿಸ್ತೇನೆ ನಾನು. ಅತ್ಯಂತ ನೋವಿನ ಸಂಗತಿ ಇದು. ಈ ಪುಸ್ತಕ ಈಗ ಆನ್ಲೈನಲ್ಲಿ ಸಿಗುತ್ತೆ, ನೀವೆಲ್ಲರೂ ಓದಬಹುದು, ಓದಲೇಬೇಕು. ಕೊನೆಯದಾಗಿ ಏನೋ ಒಬಾಮಾ ಪುಸ್ತಕದ ಮೇಲೇ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತ ಏನೋ ಕಾಂಗ್ರೆಸ್ಸು ಓಳು ಬಿಡ್ತಾ ಇದೆ. ಅದು ಏನು ಮಾಡ್ತದೋ ಗೊತ್ತಿಲ್ಲ. ಆದರೆ ಜಗತ್ತಿನಲ್ಲೇ, ಇಡೀ ಜಗತ್ತಿನಲ್ಲೇ ಕಾಂಗ್ರೆಸ್ಸಿನ ಈ ಷಡ್ಯಂತ್ರ, ಆತ್ಮದ್ರೋಹ, ದೇಶದ್ರೋಹ, ಕೇವಲ ಅಧಿಕಾರ ರಾಜಕಾರಣಕ್ಕಾಗಿ ತಾನು ನಿಂತ ನೆಲ, ತನ್ನ ತಾಯಿ ನೆಲ, ಇದನ್ನೇ ಬಲಿ ಹಾಕಲಿಕ್ಕೂ ಕೂಡ ಕಾಂಗ್ರೆಸ್ ಹೊರಟಿದೆ, ಹೊರಡ್ತದೆ ಅನ್ನುವಂಥ ಭೂತ, ವರ್ತಮಾನ, ಭವಿಷ್ಯವನ್ನು ಇಟ್ಟುಕೊಂಡು ಒಬಾಮಾ ಈ ರೀತಿಯ ಬರೆದದ್ದಿದೆಯಲ್ಲ, ಇದು ಕಾಂಗ್ರೆಸ್ಸಿನ ಇಡೀ ಚಹರೆಯನ್ನು, ಕಾಂಗ್ರೆಸ್ಸಿನ ಇಡೀ ಸೈದ್ಧಾಂತಿಕ ನಿಲುವನ್ನು, ಕಾಂಗ್ರೆಸ್ಸಿನ ಒಳಗಡೆ ಇರುವಂಥ ಅಧಿಕಾರದ ರಾಜಕಾರಣದ ಹೊಲಸನ್ನು ಸಂಪೂರ್ಣವಾಗಿ ಪ್ರಪಂಚದ ಎದುರು ತೆರೆದಿಟ್ಟಿದೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.